ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ಯುದ್ಧ ನಡೀತಾ ಇರುವಂತಹ ಪರಿಣಾಮದಿಂದ ಕಮರ್ಷಿಯಲ್ ಅಡುಗೆ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಹೋಟೆಲ್ ಮಾಲೀಕರು ಸಂಕಷ್ಟಕ್ಕೀಡಾಗಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗದೆ ಹೋಟೆಲ್ಗಳಲ್ಲಿ ಅಡುಗೆ ವ್ಯವಸ್ಥೆ ಅಸ್ತವ್ಯಸ್ತ ಆಗಿದ್ದು, ಮಾಲೀಕರು ಸೌದೆ ಒಲೆಗಳ ಮೊರೆ ಹೋಗಿದ್ದಾರೆ. ನಗರದ ಸಾರಿಗೆ ಬಸ್ ನಿಲ್ದಾಣದಲ್ಲಿರುವಂತಹ ಅರಮನೆ ಹೋಟೆಲ್ನಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆಯಿಂದ ಹೋಟೆಲ್ ಸಿಬ್ಬಂದಿಗಳಿಗೆ ಸೌದೆ ಬಳಸಿ ಉಪಹಾರ ಹಾಗೂ ಊಟವನ್ನ ತಯಾರು ಮಾಡುತ್ತಿದ್ದಾರೆ. ಗ್ಯಾಸ್ ಲಭ್ಯವಿಲ್ಲದ ಕಾರಣದಿಂದ ಹೆಚ್ಚು ಗ್ಯಾಸ್ ಬಳಸುವಂತಹ ಮಸಾಲೆ ದೋಸೆ ಸೇರಿದಂತೆ ಹಲವು ಆಹಾರ ಪದಾರ್ಥಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಚೈನೀಸ್ ಪದಾರ್ಥಗಳು, ಸೂಪ್ಗಳು, ದೋಸೆ ಸೇರಿದಂತೆ ಹೆಚ್ಚಿನ ಗ್ಯಾಸ್ ಅಗತ್ಯ ಇರುವಂತಹ ಉಪಹಾರಗಳನ್ನು ಮೆನುಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಕಾಫಿ, ಟೀ, ವಿದ್ಯುತ್ ಒಲೆಯಲ್ಲಿ ಮಾಡಲಾಗ್ತಾ ಇದೆ. ಸೌದೆ ಬಳಸಿ ಅಡುಗೆ ಮಾಡ್ತಾ ಇರೋದ್ರಿಂದ ಸಮಯ ಹಾಗೂ ಶ್ರಮ ಹೆಚ್ಚು ಬೇಕಾಗಿರೋದ್ರಿಂದಾಗಿ ಹೋಟೆಲ್ ಮಾಲೀಕರು ಮತ್ತು ಸಿಬ್ಬಂದಿಗಳು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಗ್ಯಾಸ್ ಸರಬರಾಜು ಶೀಘ್ರದಲ್ಲೇ ಸಾಮಾನ್ಯವಾಗದೇ ಇದ್ದರೆ ಹೋಟೆಲ್ ಉದ್ಯಮಕ್ಕೆ ಮತ್ತಷ್ಟು ತೊಂದರೆ ಎದುರಾಗುವಂತಹ ಸಾಧ್ಯತೆ ಇದೆ. ಇವತ್ತು ಹೆಚ್ಚು ಕಡಿಮೆ ಏನೂ ಐಟಮ್ಗಳು ಕೊಡೋಕ್ಕಾಗ್ತಾ ಇಲ್ಲ. ಎಲ್ಲ ಐಟಮ್ಗಳನ್ನು ಬಂದ್ ಮಾಡಿದ್ವಿ. ಬರೀ ರೈಸ್ ಬಾತ್ ಮತ್ತು ಇಡ್ಲಿ ವಡ ಮಾತ್ರ ಮಾಡ್ತಾ ಇದ್ವಿ. ಇಡ್ಲಿ ವಡನೂ ಸ್ವಲ್ಪ ಹೊತ್ತಿಗೆ ಕ್ಲೋಸ್ ಆಗುತ್ತೆ. ಎಲ್ಲ ಐಟಮ್ಗಳನ್ನು ಕಡಿಮೆ ಮಾಡಿ ಇವತ್ತಿಂದ ಫುಲ್ ಬಂದಾಗಿದೆ. ನಿನ್ನೆ ಏನಂದರೆ ಸ್ವಲ್ಪ ಶಾರ್ಟೇಜ್ ಇತ್ತು, ಇವತ್ತಿಂದ ಪೂರ್ತಿ ಬಂದಿದೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.